ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವದ ಕೂಗು ಪದೇ ಪದೇ ಕೇಳ್ತಾನೆ ಅಂದರೆ ನಾಯಕತ್ವದ ಬದಲಾವಣೆ ಆಗಬೇಕು, ಸಿಎಂ ಬದಲಾವಣೆ ಆಗಬೇಕು, ಅಂದರೆ ಉಪಮುಖ್ಯಮಂತ್ರಿ ಆ ಒಂದು ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಹೀಗೆ ಹಲವೊಂದು ಸ್ಥಾನಗಳು ಬದಲಾವಣೆ ಆಗಬೇಕು, ನಾಯಕತ್ವದ ಒಂದು ಕೂಗುಗಳು ಕೇಳಿ ಬರ್ತಾ ಇತ್ತು. ಆ ಒಂದು ಕೂಗುಗಳನ್ನು, ಆ ಒಂದು ಬಿಕ್ಕಟ್ಟನ್ನು ಶಮನಗೊಳಿಸೋಕೆ ಅಂತಾನೆ ರಾಜ್ಯಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿ ಸಚಿವರಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಒಂದು ವಿಷಯವಾಗಿ ಅವರು ರಾಜ್ಯಕ್ಕೆ ಆಗಮಿಸಿ ಸೋಮವಾರ ಒಂದು ಶಾಸಕಾಂಗ ಸಭೆಯನ್ನು ಕೂಡ ಕರೆದಿದ್ದರು. ಆ ಸಭೆಯಲ್ಲಿ ಸಚಿವ ಸಂಪುಟದ ಒಂದು ಪುನರ್ರಚನೆಯ ಒಂದು ಸುಳಿವನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಡಿಕೆಶಿ ಆಪ್ತರಿಗೆ ಒಬ್ಬರಿಗೆ ಏನಿದು ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ಮಾಹಿತಿ ಈಗ ಹರಿದಾಡ್ತಾ ಇದೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವು ಬಾರಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಹೈಕಮಾಂಡ್ನವರಿಗೆ ಹೋಗಿ ಅವರು ಏನು ಅಂದ್ಕೊಂಡಿರ್ತಾರೆ ಅದನ್ನು ಸಾಧಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಅವರ ಆಪ್ತರಿಗೆ ಕೂಡ ಏನಾದರೂ ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರಾ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಡಿ.ಕೆ.ಶಿ ಆಪ್ತ ಆಗಿರುವಂತಹ ಮಾಗಡಿ MLA ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ದೊರೆಯುವಂತಹ ಸಾಧ್ಯತೆ ಏನಾದರೂ ಇದೆಯಾ, ದೊರೆಯಬಹುದು ಎನ್ನುವಂತಹ ಮಾತುಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಯಾಕಂದ್ರೆ ಒಂದು ಸಚಿವ ಸಂಪುಟದ ಒಂದು ಪುನರ್ರಚನೆ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿರ್ತಾರೆ. ನನಗೂ ಕೂಡ ಒಂದು ಸಚಿವ ಸ್ಥಾನ ಬೇಕು, ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇವೆ, ನಾವು ಕೂಡ ಅನೇಕ ನಮ್ಮ ಭಾಗದಲ್ಲಿ ಗೆದ್ದಂತಹ ಅಭ್ಯರ್ಥಿಗಳೇನಿದ್ದಾರೆ ಒಂದು ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡ್ತೀವಿ, ಹೀಗಾಗಿ ನಮಗೂ ಕೂಡ ಒಂದು ಸ್ಥಾನ ಬೇಕು, ಸಚಿವ ಸ್ಥಾನ ಅಂತ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಇನ್ನು ಸ್ಥಾನ ಕಳೆದುಕೊಂಡಿರುವಂತಹ ನಾಗೇಂದ್ರ ಏನಿದೆ, ಕಳೆದ ಬಾರಿ ಅವರು ಒಂದು ಆರೋಪದ ಬಂದಿತ್ತು ಅವ್ರ ಮೇಲೆ, ಆರೋಪದ ಒಂದು ದೃಷ್ಟಿಯಲ್ಲಿ ಅವರು ಒಂದು ಸ್ಥಾನವನ್ನು ಕೂಡ ಕಳೆದುಕೊಂಡಿದ್ರು. ಅವರು ಕೂಡ ಈಗ ಪ್ರಮುಖ ಆಕಾಂಕ್ಷಿಯಾಗಿರುವಂಥದ್ದು ಮತ್ತೆ ಅವರಿಗೆ ಏನಾದರೂ ಒಂದು ಸ್ಥಾನ ಸಿಗುತ್ತಾ ಎನ್ನುವಂತಹ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಇವರ ಜೊತೆಗೆ ಸಾಕಷ್ಟು ಜನ ಕೂಡ ಕಾಂಗ್ರೆಸ್ನ ಒಂದು ಪಾಳೆಯದಲ್ಲಿ ಇರುವಂಥದ್ದು. ಇನ್ನು ಸಿದ್ದರಾಮಯ್ಯ ಅವರ ಕಡೆ ಬಂದಾಗ ಸಿದ್ದರಾಮಯ್ಯ ಆಪ್ತ ಆಗಿರುವಂತಹ ಒಂದು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಏನಿದ್ದಾರೆ ಅವರು ಕೂಡ ಒಂದು ಪ್ರಮುಖ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ. ಇತ್ತಾಗ CM ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಕೆಲವೊಂದು ಶಾಸಕರೇನಿದ್ದಾರೆ ಅವರು ಕೂಡ ನಮಗೂ ಸಚಿವ ಸ್ಥಾನ ಬೇಕು ಅಂತ ಇದ್ರೆ, CM ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರುವಂತಹ ಕೆಲವೊಂದು ಶಾಸಕರು ನಮಗೂ ಕೂಡ ಸ್ಥಾನ ಬೇಕು. ಎರಡೂ ಕಡೆಯಿಂದ ಯಾರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ, ಯಾರು ಮೇಲ್ಗೈಯನ್ನು ಸಾಧಿಸ್ತಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಇದನ್ನು ಬಿಟ್ಟು ಹೊರತಾಗಿ ಇನ್ನು ಕೆಲವು ನಾಯಕರು ಕೂಡ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಅದರಲ್ಲಿ ಈಗ ಮುಖ್ಯವಾಗಿ ಗಮನಿಸೋದ BK ಹರಿಪ್ರಸಾದ್ ಅವರಿದ್ದಾರೆ, ಅನಿಲ್ ಚಿಕ್ಕಮಾದು ಇದ್ದಾರೆ, ವಿಜಯಾನಂದ ಕಾಶಪ್ಪನವರಿದ್ದಾರೆ, ಇವ್ರ ಜೊತೆಗೆ ವಿನಯ್ ಕುಲಕರ್ಣಿ ಕೂಡ ಸೇರ್ಕೊಂಡಿದ್ದಾರೆ, ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ. ಇವರೆಲ್ಲರೂ ಕೂಡ ಪ್ರಮುಖ ಆಕಾಂಕ್ಷಿಗಳಾಗಿರುವಂಥದ್ದು. ಹೀಗಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಸಭೆ ಮತ್ತು ಎಂದು ಪುನರ್ರಚನೆ ಆದರೆ ಅದರಲ್ಲಿ ಸಾಕಷ್ಟು ಜನ ಚೇಂಜ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಬರುತ್ತೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೆಲವೊಂದು ಹಿರಿಯ ನಾಯಕರನ್ನು ಕೈಬಿಟ್ಟು ಹೊಸ ಒಂದು ನಾಯಕರಿಗೆ ಅಧಿಕಾರವನ್ನು ಕೊಡುವಂತಹ ಚಿಂತನೆಯನ್ನು ಕೂಡ ಮಾಡ್ತಾ ಇದೆಯಂತೆ. ಹೀಗಾಗಿ ಸಚಿವ ಸಂಪುಟ ಸಭೆ ಪುನರ್ ರಚನೆ ಆದರೆ ಯಾರೆಲ್ಲ ಒಂದು ಹೊಸ ನಾಯಕರು ಬರ್ತಾರೆ ಸಂಪುಟಕ್ಕೆ, ಯಾರಿಗೆಲ್ಲ ಒಂದು ಹೊಸ ಒಂದು ಶಾಸಕ ಸ್ಥಾನ ಸಿಗುತ್ತೆ ಹೊಸಬರಿಗೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಅನೇಕ ನಾಯಕರು ಕೂಡ ತಮಗೆ ಸಂಬಂಧಪಟ್ಟಂತಹ ತಮ್ಮ ಒಂದು ಬೆಂಬಲಿಗರಿಗೆ ಒಂದು ಸಚಿವ ಸ್ಥಾನ ಕೊಡಿ. ಕೆಲವು ಶಾಸಕರು ಏನಿದಾರಲ್ವ ಅದರಲ್ಲಿ ಈಗ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥದ್ದು ಡಿ.ಕೆ.ಶಿ ಅವರ ಆಪ್ತ ಏನಿದ್ದಾರೆ ಅವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಡಿ.ಕೆ.ಶಿ ಅವರು ಕೊಡಿಸ್ತಾರೆ ಎನ್ನುವಂತಹ ಒಂದು ಮಾತು ಕೂಡ ಈಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ವಿಷಯ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಡಿ.ಕೆ.ಶಿ ಅವರು ಏನಾದರೂ ಸಚಿವ ಸ್ಥಾನ ಕೊಡಿಸೋಕೆ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿ ಆದರೆ ಮತ್ತೊಂದು ಬಾರಿ ಅವರು ಮೇಲುಗೈಯನ್ನು ಸಾಧಿಸಿದಂತೆ ಆಗುತ್ತೆ ಸಿದ್ದರಾಮಯ್ಯ ಒಂದು ಬಣದ ವಿರುದ್ಧ. ಈ ರೀತಿಯಾಗಿ ಹಲವು ರೀತಿಯಾಗಿ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಮಾಗಡಿ MLA ಬಾಲಕೃಷ್ಣಗೆ ಡಿ.ಕೆ. ಆಪ್ತ ಆಗಿರುವಂಥ ಇವರಿಗೆ ಸಚಿವ ಸ್ಥಾನ ಸಿಗುತ್ತಾ ಎನ್ನುವಂತಹ ಕ್ವಶನ್ ಮಾರ್ಕ್ ಈಗ ಮೂಡಿರುವಂಥದ್ದು.